ನಮಸ್ತೆ ಮಿತ್ರರೇ, ಇವತ್ತು ಒಂದು ಸ್ಪೆಷಲ್ ಆದ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆಯನ್ನು ಬಳಸಿ ಮಾಡಿದಂತಹ ಒಂದು ರೆಸಿಪಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನುಗ್ಗೆ ಸೊಪ್ಪಿನಲ್ಲಿ ಅತ್ಯಧಿಕ ನ್ಯೂಟ್ರಿಯೆಂಟ್ಸ್ ಉಂಟು. ಅಲ್ಲದೆ ಬ್ರೈನ್ ಹೆಲ್ತಿಗಂತೂ ಅದು ಒಂದು ಸೂಪರ್ ಫುಡ್ ಅಂತ ಹೇಳ್ತಾರೆ. ಇನ್ಫ್ಲಮೇಷನ್ ಅನ್ನು ಕಮ್ಮಿ ಮಾಡ್ತದೆ. ಹಾಗಿರುವಾಗ ಮಕ್ಕಳಿಗೆ ಈ ಒಂದು ನುಗ್ಗೆ ಸೊಪ್ಪು ಹೇಳಿದರೆ ಸ್ವಲ್ಪ ಕಹಿ ಅಂಶ ಉಂಟಂತ ಹೇಳಿ ಮಕ್ಕಳು ತಿನ್ನಲಿಕ್ಕೆ ಕೇಳೋದಿಲ್ಲ, ಖಾಲಿ ಉಕ್ಕರಿ ಮಾಡಿದರೆ. ಇವತ್ತು ನಾನು ಒಂದು ಸ್ಪೆಷಲ್ ಆಗಿ ಮೊಟ್ಟೆಯನ್ನು ಹಾಕಿ, ಮೊಟ್ಟೆ ಹೇಳಿದರೆ ಮಕ್ಕಳಿಗಂತೂ ಬಹಳ ಖುಷಿ. ಈ ಮೊಟ್ಟೆಯನ್ನು ಹಾಕಿ ಈ ನುಗ್ಗೆ ಸೊಪ್ಪಿನ ಒಂದು ರೆಸಿಪಿಯನ್ನು ಮಾಡಿದ್ದೇನೆ. ಪರೋಟದೊಟ್ಟಿಗೆ ತಿನ್ಬೋದು, ಅಥವಾ ಈ ಚಪಾತಿಯ ಒಟ್ಟಿಗೆ ತಿನ್ಬೋದು, ಗಂಜಿ ಒಟ್ಟಿಗಂತೂ ಸೂಪರ್ ಆಗಿರ್ತದೆ. ಹಾಗಿರುವಾಗ ಈ ಒಂದು ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪನ್ನು ಬಳಸಿ ಮಾಡಿದಂತಹ ಆರೋಗ್ಯಕರವಾದ ಈ ರೆಸಿಪಿಯನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ರೆಸಿಪಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ ನುಗ್ಗೆ ಸೊಪ್ಪು, ಫ್ರೆಶ್ ಆದ ನುಗ್ಗೆ ಸೊಪ್ಪು ಉಂಟು. ಈಗ ಮಳೆಗಾಲದಲ್ಲಿ ಒಳ್ಳೆ ನುಗ್ಗೆ ಸೊಪ್ಪು ಬೆಳೀತದೆ. ಚೆನ್ನಾಗಿ ಅದನ್ನು ತೊಳೆದು ತಂದು ಅದರ ಉಪ್ಕರಿ ಮಾಡಿದಂತೂ ಬಹಳ ಉತ್ತಮ. ಆದರೆ ಮಕ್ಕಳಿಗೆ ಈ ನುಗ್ಗೆ ಸೊಪ್ಪು ಹೇಳಿದರೆ ಅಷ್ಟು ಖುಷಿ ಆಗುವುದಿಲ್ಲ. ಆದರೆ ಅದರಲ್ಲಿರುವ ಆರೋಗ್ಯಕರ ಅಂಶಗಳು ನಮಗೆಲ್ಲ ತಿಳಿದಂತಹದೇ. ಈ ನುಗ್ಗೆ ಸೊಪ್ಪನ್ನು ಮತ್ತು ಈ ಎಗ್ಸ್ ಮೊಟ್ಟೆಯನ್ನು ಬಳಸಿ ನಾನೊಂದು ಮಕ್ಕಳು ಖುಷಿ ಪಡುವಂತಹ ಒಂದು ರೆಸಿಪಿಯನ್ನು ಇವತ್ತು ತಯಾರು ಮಾಡ್ತಿದ್ದೇನೆ. ಹಾಗಾದರೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ನೋಡಿ, ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ, ಒಂದು ನೀರುಳ್ಳಿಯನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ, ಸ್ವಲ್ಪ ತೆಂಗಿನ ತುರಿ ಬೇಕು, ಒಂದು ಮೆಣಸು ನಿಮಗೆ ಬೇಕಿದ್ದಷ್ಟು, ಅಥವಾ ಒಂದಾ ಅಥವಾ ಎರಡ ಅಥವಾ ಮೆಣಸಿನ ಪುಡಿ ಸಹ ತೆಗೆದುಕೊಳ್ಬೋದು. 2 ಮೊಟ್ಟೆ ತೆಗೆದುಕೊಂಡಿದ್ದೇನೆ. ಮತ್ತು ನೋಡಿ, ಹೀಗೆ ಇದನ್ನು ಬಿಡಿಸಿಟ್ಟುಕೊಳ್ಬೇಕು. ಬಿಡಿಸಿಟ್ಟುಕೊಂಡು ಸ್ವಲ್ಪ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಆಮೇಲೆ ಮಾಡೋಣ. ಇಲ್ಲಿ ಸ್ವಲ್ಪ ಹಳದಿ ಬೇಕು, ಎಣ್ಣೆ ಬೇಕು, ಉಪ್ಪು, ಮತ್ತು 1 ಚಮಚದಷ್ಟು ಮೆಣಸಿನ ಹುಡಿ ಆಪ್ಷನಲ್ ಬೇಕಿದ್ರೆ, ಅಥವಾ 1 ಚಮಚದಷ್ಟು, ಅಥವಾ 1 ಚಮಚ ಬೇಡ, 1/4 ಚಮಚದಷ್ಟು ಮೆಣಸಿನ ಪುಡಿ, ಅದು ಸಹ ಆಪ್ಷನಲ್, ಬೇಕಿದ್ದರೆ ಹಾಕೊಳ್ಬೋದು. ಸೊ ಇಷ್ಟನ್ನು ಉಪಯೋಗಿಸಿ ಒಂದು ರುಚಿಕರವಾದ ಒಂದು ಪಲ್ಯದ ಟೈಪಿನಲ್ಲಿ ನಾವು ಮಾಡೋಣ. ಮಕ್ಕಳಿಗೆ ಬಹಳ ಖುಷಿ ಆಗ್ತದೆ. ಅದರೊಟ್ಟಿಗೆ ಈ ಮೊಟ್ಟೆಯೊಟ್ಟಿಗೆ ಈ ನಮ್ಮ ನುಗ್ಗೆ ಸೊಪ್ಪು ಸಹ ಅವರ ಹೊಟ್ಟೆಯೊಳಗೆ ಹೋಗ್ತದೆ. ಹಾಗಾಗಿ ನೋಡೋಣ ಹೇಗೆ ಮಾಡುವುದೆಂದು. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಸಣ್ಣ ಸಣ್ಣದಾಗಿ ಇದನ್ನು ಹೆಚ್ಚಿಟ್ಟುಕೊಂಡೆ. ಇದು ಹೆಚ್ಚಿಟ್ಟುಕೊಂಡ್ರೆ ಒಳ್ಳೆಯದಾಗ್ತದೆ. ಮತ್ತು ಎಲ್ಲ ರೆಡಿಯಾಗಿ ಇಟ್ಟರೆ ಪಕ್ಕ ಕ್ವಿಕ್ಕಾಗಿ ಮಾಡುವಂತಹ ಒಂದು ಇದು ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಾನು ಇಲ್ಲಿ ಗ್ಯಾಸಿನಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಳ್ತೇನೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. 2 ಚಮಚ ಅಥವಾ 3 ಚಮಚದಷ್ಟು ಎಣ್ಣೆ ಸಾಕು. ನೋಡಿ, 3 ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡೆ. ಎಣ್ಣೆ ಕಡಿಮೆ ಸಹ ಹಾಕೊಂಡು ಮಾಡ್ಬೋದು. ಈಗ ಇದಕ್ಕೆ ನಾವು ನೀರುಳ್ಳಿಯನ್ನು ಹಾಕೊಳ್ಳೋಣ. ನೀರುಳ್ಳಿ ಒಳ್ಳೆ ಫ್ರೈ ಆಗಬೇಕು. ಅಂದರೆ ಗೋಲ್ಡನ್ ಬ್ರೌನ್ ಬೇಡ ನಮಗೆ, ಜಸ್ಟ್ ಒಂದು ಅದರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ನಮಗೆ. ಇನ್ನು ಇಷ್ಟ ಆಗುವಾಗ ನೋಡಿ, ಟ್ರಾನ್ಸ್ಪರೆಂಟ್ ಆಯಿತು. ಈಗ ಟೊಮ್ಯಾಟೊವನ್ನು ಹಾಕೊಳ್ಳೋಣ. ಟೊಮ್ಯಾಟೊ ಹಾಕಿದ ಕೂಡಲೇ ನಾವೇನು ಮಾಡೋ ಹೇಳಿದರೆ, ಇಲ್ಲಿ ಬೇಕಿದ್ರೆ ನಿಮಗೆ ಬೇಕಿದ್ರೆ ಜಿಂಜರ್ ಗಾರ್ಲಿಕ್ ಹಾಕ್ಬೋದು. ಕೆಲವು ಮಕ್ಕಳು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಈ ಫ್ಲೇವರ್ ಇಷ್ಟಪಡೋದಿಲ್ಲ. ಅಂಥವರು ಜಿಂಜರ್ ಗಾರ್ಲಿಕ್ ಹಾಕೋದು ಬೇಡ, ಬೇಕಿದ್ರೆ ಹಾಕ್ಕೊಳ್ಬೋದು ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು. ಇನ್ನು ಕಾಯಿ ಮೆಣಸನ್ನು ಹಾಕೊಳ್ಳೋಣ. ಕಾಯಿ ಮೆಣಸು ಮತ್ತು ಸ್ವಲ್ಪ ಬೇಕಿದ್ರೆ ಈ ಪೆಪ್ಪರ್ ಪೌಡರ್ ಮತ್ತು ಈ ಕೆಂಪು ಮೆಣಸಿನ ಪುಡಿ ಅದನ್ನು ಸಹ ಹಾಕೊಳ್ಬೋದು. ವೇಸ್ಟ್ ಆಗುವಾಗ ನಾನು ಒಂದು ಅರ್ಧ ಚಮಚದಷ್ಟು ಕೆಂಪು ಮೆಣಸಿನ ಪುಡಿ ಮತ್ತು 1/4 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕೊಳ್ತೇನೆ. ಇದೆಲ್ಲ ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕೊಳ್ಬೋದು. ಇನ್ನಿಷ್ಟ ಆಗುವಾಗ ಇಲ್ಲಿ ನಾವು ಹೆಚ್ಚಿಟ್ಟಂತಹ ನುಗ್ಗೆ ಸೊಪ್ಪನ್ನು ಹಾಕೊಳ್ಳೋಣ.
ಹಾಕ್ಕೊಂಡು ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಎಲ್ಲ ನುಗ್ಗೆ ಸೊಪ್ಪನ್ನು ಹಾಕೊಂಡು ಉರಿ ಈಗ ಸ್ವಲ್ಪ ಸಣ್ಣದರಲ್ಲೇ ಇರಲಿ ನೋಡಿ. ಇದರಲ್ಲೇ ಈ ಎಣ್ಣೆಯಲ್ಲಿ ಮತ್ತು ನೀರುಳ್ಳಿ ಮತ್ತು ಟೊಮ್ಯಾಟೊದಲ್ಲಿ ಇದು ಬಾಡಿಕೊಳ್ಬೇಕು. ಇಲ್ಲಿ ಏನು ನೀರನ್ನು ಹಾಕೊಳ್ಳಿಕ್ಕಿಲ್ಲ ನೋಡಿ. ಇದರಲ್ಲೇ ಹೀಗೆ ಇದನ್ನು 1-2 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟುಕೊಳ್ಳೋಣ. ಎಲ್ಲವನ್ನು ನೋಡಿ ಹೀಗೆ ಇದರಲ್ಲಿ ಹಾಕೊಳ್ಳೋಣ ನೋಡಿ. ಇನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ನಾವು ಇದನ್ನು ಬೇಯಿಸಿಕೊಳ್ಳೋಣ. ವೀಕ್ಷಕರೇ, 2 ನಿಮಿಷದ ಬಳಿಕ ನೋಡಿ ಇಷ್ಟು ಬೆಂದಿರ್ತದೆ. ಇದನ್ನೀಗ ನೋಡಿ ಒಳ್ಳೆ ಈ ನುಗ್ಗೆ ಸೊಪ್ಪು ಒಳ್ಳೆ ಬೆಂದಿದೆ. ಈಗ ನಾವೇನು ಮಾಡಬೇಕು ಹೇಳಿದರೆ, ಒಂದು ಪಿಂಚ್ ಆಫ್ ಹಳದಿ ಹಾಕೊಳ್ಳೋಣ. ತುಂಬ ಬೇಡ, ಸ್ವಲ್ಪ ಹಳದಿ ಪೌಡರ್. ಯಾಕೆಂದರೆ ನಾವು ಮೊಟ್ಟೆ ಯೂಸ್ ಮಾಡ್ತಿದ್ದೇವಲ್ಲ, ಅದರಿಂದಾಗಿ ಹಳದಿಗೆ ಅದರ ಹಳದಿಯನ್ನು ಅಬ್ಸಾರ್ಪ್ಷನ್ ಮಾಡಲಿಕ್ಕೋಸ್ಕರ ಒಂದು ಚೂರು ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಹಾಕೊಂಡಿದ್ದೇನೆ ನಾನು ನೋಡಿ. ಈ ರೀತಿ ಆಗುವಾಗ ನೋಡಿ ಏನು ನಾವು ನೀರನ್ನು ಹಾಕೊಳ್ಳಿಕ್ಕಿಲ್ಲ. ಯಾಕೆಂದರೆ ನಾವು ಮೊಟ್ಟೆಯ ಒಂದು ಸೊಪ್ಪು ಪಲ್ಯ ಮಾಡ್ತಿದ್ದೇವೆ. ಈಗ ಈ 2 ಮೊಟ್ಟೆಗಳನ್ನು ಅಲ್ಲಿಗೆ ಹೀಗೆ ಉರಿಯನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಹೀಗೆ ಹಾಕೊಳ್ಳಿ. ನಾವು ಉಪ್ಪು ಆಲ್ರೆಡಿ ಹಾಕೊಂಡಿದ್ದೇವೆ ಆಗಲ್ಲಿ ಇದು ಬೇಯುವಾಗ. ಉಪ್ಪು ಕಡಿಮೆ ಇದ್ದರೆ ನೋಡಿಕೊಂಡು ಹಾಕೊಳ್ಳಿ. 2 ಮೊಟ್ಟೆಯನ್ನು ಹೀಗೆ ಹಾಕೊಂಡು ನಾವು 1 ನಿಮಿಷಗಳ ಕಾಲ ಅದನ್ನು ಹಾಗೆ ಹೀಗೆ ಬಿಡುವ. ಮತ್ತು ಸ್ವಲ್ಪ ಹೀಗೆ ಮಾಡಿಕೊಂಡು ಸ್ವಲ್ಪ ಉರಿ ದೊಡ್ಡದಿದ್ದು ಇನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳೋಣ. ಉರಿ ಇನ್ನು ಸಣ್ಣದು ಮಾಡಿಕೊಳ್ಳಿ. ಚೂರು ಬೇಕಿದ್ರೆ ಇಲ್ಲಿ ತುಪ್ಪವನ್ನು ಒಂದು ಸ್ವಲ್ಪ ಸೈಡ್ಸಿಗೆ ತುಪ್ಪ ಹಾಕೊಂಡ್ರೆ ಒಳ್ಳೆದಾಗ್ತದೆ ನೋಡಿ. ಸೈಡ್ಸಿಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಹಾಕೊಂಡು 1 ನಿಮಿಷ ನೋಡಿ ಹೀಗೆ ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ವೀಕ್ಷಕರೇ ನೋಡಿ 2 ನಿಮಿಷಗಳ ಬಳಿಕ ನೋಡಿ ಹೇಗೆ ಆಗಿದೆ ನೋಡಿ. ಬಾಯನ್ನು ತೆಗೆದುಕೊಂಡು ಇನ್ನು ಈಗ ನಾವು ಸ್ವಲ್ಪ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಳೋಣ. ಉರಿ ತುಂಬ ಸಣ್ಣದರಲ್ಲಿ ಇರಲಿ. ನಾನ್ ಸ್ಟಿಕ್ ಮಾಡಿದರೆ ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ಭಾರಿ ಚೆನ್ನಾಗಿ ಬರ್ತದೆ. ಅಂದರೆ ಅದು ಅಂಟಿಕೊಳ್ಳೋದಿಲ್ಲ. ನಮಗೆ ಸ್ಟೀಲಿನ ಪಾತ್ರೆಯಲ್ಲಿ ಅಥವಾ ಕಬ್ಬಿಣದ ಬಣಾಲೆಯಲ್ಲಿ ಮಾಡಿದರೆ ಸ್ವಲ್ಪ ಕೆಳಗೆ ಅಂಟಿಕೊಳ್ತದೆ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇನ್ನು ಸೂಪರ್ಬಾದ ಒಂದು ಹೆಲ್ದಿ ಆದ ಮಕ್ಕಳಿಗೆ ಹೇಳಿ ಮಾಡಿಸಿದಂಥದ್ದು. ಮಕ್ಕಳು ತಿಂತಾರೆ ಇದನ್ನು ಹೀಗೆ ಮಾಡಿದರೆ. ಸೊ ಆಯಿತು, ರೆಡಿ ಆಯಿತು. ಹೇಗೆ ಬಂತು ನೋಡಿ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸುಲಭ ರೀತಿಯಲ್ಲಿ ಮಕ್ಕಳು ತಿನ್ನುವಂತಹ ನೋಡಿ. ರುಚಿಯಂತೂ ಸೂಪರ್ಬಾಗಿದೆ. ಅದು ಗೊತ್ತಾಗಲಿಲ್ಲ. ಸ್ವಲ್ಪ ಅದರಲ್ಲಿ ಕಹಿ ಅಂಶ ಅಂತೂ ಇರುವುದೇ ಇಲ್ಲ. ಯಾಕಂದರೆ ಮೊಟ್ಟೆ ಬೀಳ್ತದಲ್ಲ ಅದರಲ್ಲಿ. ಏನು ಚೆನ್ನಾಗಿ ಬಂತು ನೋಡಿ. ಇಷ್ಟ ಆಗುವಾಗ ಕೊನೆಗೆ ಇದು ಆಪ್ಷನಲ್ ಸ್ವಲ್ಪ ತೆಂಗಿನ ತುರಿಯನ್ನು ನಾನು ಹಾಕೊಳ್ತಿದ್ದೇನೆ ನೋಡಿ. ಇದು ಸಹ ನಿಮಗೆ ಬೇಕಿದ್ರೆ ಹಾಕೊಳ್ಬಹುದು. ಒಂದು ಚಮಚದಷ್ಟು ತೆಂಗಿನ ತುರಿ ಹಾಕಿದ್ರೆ ರುಚಿ ಇನ್ನೂ ಸಹ ಬಹಳ ಚೆನ್ನಾಗಿ ಬರ್ತದೆ. ಸೊ ಆಯಿತು. ಇನ್ನೀಗ ಇದನ್ನು ನಾನು ಆಫ್ ಮಾಡ್ಕೊಳ್ತಿದ್ದೇನೆ ನೋಡಿ. ಹೇಗೆ ಬಂತು ನೋಡಿ. ಸೂಪರ್ಬ್ ಆಗಿ ಬಂದಿದೆ. ಟೇಸ್ಟ್ ಅಂತೂ ಬಹಳ ಚೆನ್ನಾಗಿದೆ. ಅದರಲ್ಲಿ ನುಗ್ಗೆ ಸೊಪ್ಪು ಉಂಟು ಹೇಳಿಯೇ ಗೊತ್ತಾಗೋದಿಲ್ಲ. ಎಗ್ಗಿನ ಫ್ಲೇವರೇ ಬರ್ತದೆ. ಅದರೊಟ್ಟಿಗೆ ಕೊನೆಗೆ ನಾವು ಒಂದು ಚಮಚದಷ್ಟು ಒಂದು ಅರ್ಧ ಚಮಚ ತುಪ್ಪ ಹಾಕಿದ್ದೇವಲ್ಲ, ತುಪ್ಪದ ಫ್ಲೇವರ್ ಸಹ ಬಹಳ ಚೆನ್ನಾಗಿ ಬರ್ತದೆ. ವೀಕ್ಷಕರೇ, ಈಗ ಸರ್ವ್ ಮಾಡೋಣ ನೋಡಿ. ಈಗ ಸರ್ವಿಂಗ್ ಟೈಮ್ ನೋಡಿ. ಏನು ಚೆನ್ನಾಗಿ ಬಂದಿದೆ ಹೇಳಿದರೆ ಒಮ್ಮೆ ಮಾಡಿ, ನೀವು ಒಮ್ಮೆ ತಿನ್ನಿ ಮತ್ತೆ ಮಕ್ಕಳಿಗೆ ಮಾಡಿಕೊಡಿ. ಆಗ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಈ ಇದರದ ಟೇಸ್ಟ್ ಉಂಟು ಹೇಳಿ. ಆರೋಗ್ಯಕ್ಕೆ ಬಹಳ ಉತ್ತಮವಾದುದು. ಈವನ್ ನಮಗೆ ಏಜ್ ಆದವರಿಗೆ ಸಹ ಇದು ಬಹಳ ಒಳ್ಳೆಯದು. ಏನಿಲ್ಲ, ಸ್ವಲ್ಪ ಈ ಸೊಪ್ಪಿದ್ರೆ ಸಾಕು. ಅದರೊಟ್ಟಿಗೆ ಈ ಮೊಟ್ಟೆಯನ್ನು ಮಾಡಿದರೆ ಆರೋಗ್ಯ ಭರಿತ ಸಹ, ಹಾಗೂ ಏನೋ ಇದರಲ್ಲಿ ಸೈಡ್ ಇಫೆಕ್ಟ್ ಇಲ್ಲದಂತಹದ್ದು ಅದರದ್ದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಈ ಸುಲಭ ರೀತಿಯ ಎಗ್ಗಿನ ಒಂದು ರೆಸಿಪಿ ಆರೋಗ್ಯಭರಿತವಾದುದು.
ನೀವು ನಿಮ್ಮ ಮನೆಯಲ್ಲಿ ಮಾಡಿ ಆನಂದಿಸಿ ಅಂತ ಹೇಳುತ್ತಾ, ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.